ಗುರುವಂದನೆಯನ್ನ ಮಾಡಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರಿರಾಮ ಹರಿ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯವನ್ನ ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ಈಗ ನಾವು ಚಕ್ರ ಧ್ಯಾನವನ್ನ ಅಭ್ಯಾಸ ಮಾಡುವುದು ಯಾವ ರೀತಿ ಅಂತೇಳಿ ನಾವು ನೋಡಿದ್ವಿ ನಾವು, ಹೌದಲ್ವಾ? ಈಗ ನಾವು 24 ಪಾಯಿಂಟ್ಸ್ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಈ ನಮ್ಮ ಈ 7 ಚಕ್ರಗಳು ಮೇನ್ ಬರುತ್ತೆ ನಮ್ಗೆ. ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ಅಲ್ಲಿ ನಿಮ್ಗೆ ಇನ್ನೂ 2 ಚಕ್ರಗಳು ಎಕ್ಸ್ಟ್ರಾ ಬರುತ್ತೆ. 9 ಚಕ್ರಗಳು ಬರುತ್ತೆ ನಮ್ಗೆ. ಇವುಗಳು ಬಿಟ್ರೆ 24 ಚಕ್ರಗಳು ಬರುತ್ತೆ ನಮ್ಗೆ. ಸೊ ನಮ್ಮ ಬಾಡಿ ನಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ, ನಮ್ಮ ಬಾಡಿ ನಮಗೆ ಸುಳ್ಳನ್ನ ಹೇಳೋದಿಲ್ಲ, ಹೌದಲ್ವಾ? ಸೊ ನಮ್ಮ ಬಾಡಿಯಲ್ಲಿ, ನಮ್ಮ ಶರೀರದಲ್ಲಿ ನಮ್ಗಳಿಗೆ ನೋವಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಎಮೋಷನ್ಸ್ ಗಳಾಗಿರ್ಬೋದು, ನಮ್ಮ ಆಂಗ್ಸೈಟಿ ಆಗಿರ್ಬೋದು, ಡಿಪ್ರೆಷನ್ ಆಗಿ, ಇವೆಲ್ಲವೂ ಕೂಡ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗಿದೆ. ಮನಸ್ಸು ಸುಳ್ಳು ಹೇಳುತ್ತೆ, ಮನಸ್ಸು ನಮ್ಮನ್ನ ಭ್ರಮೆಯನ್ನ ಸೃಷ್ಟಿ ಮಾಡುತ್ತೆ, ಹೌದಲ್ವಾ? ಆದ್ರೆ ಈ ಶರೀರ ಯಾವತ್ತೂ ನಮಗೆ ಸುಳ್ಳನ್ನ ಹೇಳೋದಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ 24 ಪಾಯಿಂಟ್ ಸೀಲಿಂಗ್ ಅನ್ನ, ನಮ್ಮ ಶರೀರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದುಹಾಕಿ ಪಾಸಿಟಿವ್ ಎನರ್ಜಿನ ತುಂಬಿಕೊಳ್ಳೋದಕ್ಕೆ ನಾವು ಮಾಡ್ತಾ ಬರ್ತೀವಿ. ಟೋಟಲ್ ಇದ್ರಲ್ಲಿ 24 ಪಾರ್ಟ್ಸ್ ಗಳಿರುತ್ತೆ, ಅಂದ್ರೆ ಪಾಯಿಂಟ್ಸ್, ಒಂದೊಂದು ಭಾಗಗಳು ಬರುತ್ತೆ. ಅಲ್ಲಿ ನಾವೇನ್ ಮಾಡ್ಬೇಕು, ಎನರ್ಜಿಯನ್ನ ನಾವು ತುಂಬಬೇಕು. ಇದರಲ್ಲಿ ನಮ್ಮ ತಲೆಯ ಭಾಗಗಳು, ನಮ್ಮ ದೇಹದ ಭಾಗ, ದೇಹದ ಹಿಂಭಾಗ, 3 ಭಾಗಗಳಾಗಿ ಮಾಡಿಕೊಂಡು ನಮ್ಮ ಶರೀರದಲ್ಲಿರುವಂತ ಎಲ್ಲ ಚೈತನ್ಯವನ್ನ ನಮ್ಗೆ ತುಂಬಿಕೊಡ್ತಾ ಬರುತ್ತೆ. ಹೇಗೆ ಮಾಡ್ಬೇಕು ನಾವ್ ಅದನ್ನ ಅಂದ್ರೆ, ನಾನು ಗ್ರೂಪ್ ಅಲ್ಲಿ ನಿಮ್ಗೆ ಅದನ್ನ ಆಡಿಯೋನ ನಾನು ಕಳಿಸಿದ್ದೀನಿ. ನಾನು ಆ ಆಡಿಯೋನ ಹಾಕೊಳ್ಬೇಕು. ಇದನ್ನ ನೀವು ಪ್ರಾರಂಭವನ್ನ ಮಾಡ್ಬೇಕು. ಯಾವ ರೀತಿ ಪ್ರಾರಂಭ ಮಾಡ್ಬೇಕು ಅಂದ್ರೆ, ಮೊದಲಿಗೆ ನಾವೇನ್ ಮಾಡ್ಬೇಕು, ನಮ್ಮ ಕೈಗಳನ್ನ ನಾವು ಚಾರ್ಜ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಸಿಂಬಲ್ಸ್ ಗಳೆಲ್ಲ ಬರುತ್ತೆ. ಆ ಸಿಂಬಲ್ಸ್ ಗಳಿಂದ ನಾವೇನ್ ಮಾಡ್ಬೇಕು, ನಮ್ಮ 2 ಕೈಗಳನ್ನ, ನಮ್ಮ ಕೈಗಳಿರುವ ಚಕ್ರಗಳನ್ನ ನಾವು ಆಕ್ಟಿವೇಶನ್ ಮಾಡ್ಕೊಳ್ತೀವಿ. ಸೊ ಸಿಂಬಲ್ ಗಳನ್ನ ಡ್ರಾ ಮಾಡ್ಬೇಕು. ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ ಅಂತ ಹೇಳಿ ಕೈಗಳಿಗೆ ಶಕ್ತಿಯನ್ನ ತುಂಬಿಸ್ಕೊಂಡು, ಕೈಗಳನ್ನ ಈ ರೀತಿ ಜೋಡಿಸ್ಕೊಂಡು, ಎಲ್ಲ ಬೆರಳುಗಳು ಬಿಡಿ ಬಿಡಿಯಾಗಿರೋದಲ್ಲ, ಎಲ್ಲ ಬೆರಳುಗಳು ಜೋಡಿಸ್ಕೊಳ್ಬೇಕು. ಇಲ್ಲಿ ಒಂದು ಹಳ್ಳದ ರೀತಿಯಲ್ಲಿ ಬರಬೇಕು. ನಾವು ಜೋಡಿಸ್ಕೊಂಡು ಇದನ್ನ ನಾವು ಮೇಲೆ ಕೈಯನ್ನ ಎತ್ತಿ ರೇಖಿ ಮಾತೆಯನ್ನ ನಾವು ಆಹ್ವಾನ ಮಾಡಬೇಕು. ಹೇ ರೇಖಿ ದಿವ್ಯ ಶಕ್ತಿ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಈ ದಿನ 24 ಪಾಯಿಂಟ್ ಸೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ನನ್ನ ಜೊತೆನಲ್ಲಿ ನೀವು ಮಾಡ್ಕೊಳ್ತಾ ಬನ್ನಿ. ನಾನು ಏನೇನು ಹೇಳ್ತಾ ಇರ್ತೀನಿ ಹಾಗೆ ನೀವು ಮಾಡ್ತಾ ಬನ್ನಿ. ಕೈಗಳನ್ನ ಮೇಲೆ ಇಟ್ಕೊಳ್ಳಿ ಎಲ್ಲರೂ. ಹೇ ರೇಖಿ ದಿವ್ಯ ಶಕ್ತಿ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ 24 ಪಾರ್ಟ್ಸ್ ಹೀಲಿಂಗ್ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ.
ಆ ರೇಖಿ ಮಾತೆಯ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ಆ ದಿವ್ಯ ಚೇತನವು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ನಮ್ಮ ಭಾಗವೆಲ್ಲವೂ ಕೂಡ ಚೈತನ್ಯದಿಂದ ಆ ಶಕ್ತಿಯಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ಕಣ್ಣಗಳಲ್ಲಿ, ನಮ್ಮ ಬೆರಳುಗಳಲ್ಲಿ, ನಮ್ಮ ಭುಜಗಳಲ್ಲಿ, ನಮ್ಮ ಕೈಗಳು, ಒಳಗಡೆಗಳು, ಬೆರಳುಗಳ ಜೀಯವರೆಗೂ ಕೂಡ ಆ ಚೈತನ್ಯದ ಶಕ್ತಿಯು ಹರಿದು ಬರ್ತಾ ಇದೆ. ಹಾಗೆ ನಮ್ಮ ಹೃದಯದಲ್ಲಿ, ನಮ್ಮ ನಾಭಿಯಲ್ಲಿ, ನಾಭಿಯ ಕೆಳಭಾಗಗಳೆಲ್ಲವೂ ಕೂಡ ಪ್ರಕಾಶ 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 ಚೈತನ್ಯದಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ನಮ್ಮ ಬೆನ್ನು ಮೂಳೆಯಲ್ಲಿ ಸಂಪೂರ್ಣವಾಗಿ ಆ ಪರಮಾತ್ಮನ ಆ ರೇಖಿ ಮಾತೆಯ ಚೈತನ್ಯ ಶಕ್ತಿ ತುಂಬಿ ಹರಿತಾ ಇದೆ. ಸಂಪೂರ್ಣವಾಗಿ ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಜಾಯಿಂಟ್ಸ್ಗಳಲ್ಲಿ, ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಕಾಲ ಬೆರಳುಗಳ ತುದಿಯವರೆಗೂ ಕೂಡ ಕೇವಲ ಪ್ರಕಾಶ 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 ಚೈತನ್ಯದಿಂದ ತುಂಬಿ ಹೋಗ್ತಾ ಇದೆ. ಶರೀರವೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶ. ನಮ್ಮ ಚಕ್ರಗಳು, ನಮ್ಮ ಆಭಾಮಂಡಲ, ನಮ್ಮ ಒಂದೊಂದು ಸೆಲ್ಸ್ಗಳು, ಅಣುವಿನಲ್ಲಿ ಕಣ ಕಣಗಳೆಲ್ಲವೂ ಕೂಡ ರೇಖಿ ಮಾತೆಯ ಆ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ಮುಳುಗಿ ಹೋಗಿದೆ. ನಾವೊಂದು ಆ ಪರಮಾತ್ಮನ ತೇಜಸ್ಸಿನ ಒಳಗಡೆ ನಾವು ಸುರಕ್ಷಿತರಾಗಿದ್ದೇವೆ. ಈ ದಿವ್ಯ ಚೈತನ್ಯದ ಶಕ್ತಿಯು 4 ದಿಕ್ಕುಗಳಲ್ಲಿಯೂ ಕೂಡ ತನ್ನ ಕಿರಣಗಳನ್ನ ಮುಂದೆ ಸಾಗುತ್ತಾ ಸಾಗುತ್ತಾ ಹರಡುತ್ತಾ 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 ಈ ಪ್ರಕಾಶವು ನಾವಿರುವಂತಹ ಕೋಣೆಯನ್ನ, ನಾವಿರುವಂತಹ ಮನೆಯನ್ನ ವ್ಯಾಪಿಸಿಕೊಂಡಿದೆ. ನಮ್ಮ ಕುಟುಂಬದಲ್ಲಿರುವಂತಹ ಪರಿವಾರದ ಸದಸ್ಯರೆಲ್ಲರೂ ಕೂಡ ಈ ಪ್ರಕಾಶದಲ್ಲಿ ಮುಳುಗಿ ಹೋಗಿದ್ದಾರೆ. ಈ ಚೈತನ್ಯದ ಶಕ್ತಿಯು, ಈ ಪ್ರಕಾಶವು ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರವನ್ನ, ಗ್ರಾಮವನ್ನ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೋ 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 ಪ್ರಕಾಶ 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 ಹಾಗೆ ಸಾಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೋ 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 ಕೇವಲ ಪ್ರಕಾಶ, ಚೈತನ್ಯ ಚೈತನ್ಯ ಚೈತನ್ಯ. ಈ ದಿವ್ಯ ಮುಂದೆ ಸಾಗುತ್ತಾ ಸಾಗುತ್ತಾ ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೂ 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 ಕೇವಲ ದಿವ್ಯತೆ, ಪ್ರಕಾಶ, ಚೈತನ್ಯದಿಂದ ತುಂಬಿ ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ. ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಸಜೀವಗಳು, ನಿರ್ಜೀವಗಳು, ಗ್ರಹಗಳು, ನಕ್ಷತ್ರಗಳು, ತಾರಗಳು ಎಲ್ಲವೂ ಕೂಡ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿರುತ್ತದೆ. 2 ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನಮ್ಮ ಗುರುಗಳಿಗೆ ಧನ್ಯವಾದಗಳು, ನಮ್ಮೆಲ್ಲರ ತಂದೆ ತಾಯಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಂತರಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಎಲ್ಲ ದಿವ್ಯ ಚೇತನಗಳು ಕೂಡ ಉಪಸ್ಥಿತರಾಗಿ ಸಂಪೂರ್ಣವಾಗಿ ನಮ್ಗೆ ಇವಾಗ ಅವ್ರು ಸ್ವಯಂ ಆಗಿ ನಮ್ಗೆ ಹೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದದ ಕಿರಣಗಳು ಕೂಡ ನಮ್ಮ ಮೇಲೆ ಹರಿದು ಬರ್ತಾ ಇದೆ. ನಿಧಾನವಾಗಿ ನಮ್ಮ ಕೈಯನ್ನ, ಮೊದಲನೇದು ನಮ್ಮ ಪಾರ್ಟ್ಸ್ ಯಾವುದು ಅಂದ್ರೆ ನಮ್ಮ ಐಸ್ ಅಲ್ಲಿ ಒಂದು ಕೈಯನ್ನ ನಮ್ಮ ಕಣ್ಣಲ್ಲಿ ಇಟ್ಕೊಳ್ತೀವಿ, ಆನಂತರ ಮತ್ತೊಂದು ಕೈಯನ್ನ ನಮ್ಮ ಕಣ್ಣುಗಳಲ್ಲೇ ಇಟ್ಕೊಳ್ತೀವಿ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಮ್ಮ ಕೈಗಳಿಂದ ಹರಿದು ಬಂದು ಆ ಕಣ್ಣಿನ ಒಳಗಡೆ ಉಪಸ್ಥಿತವಾಗ್ತಾ ಇದೆ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿರುವಂತದ್ದು ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ನನ್ನ ಜೊತೆ ಜೊತೆಗೆ ನೀವು ಮಾಡ್ತಾ ಬನ್ನಿ, ಯಾರು ಕಣ್ಣನ್ನ ತೆರಿಬೇಡಿ. ನಮ್ಮ ಕಣ್ಣಿನ ರೆಪ್ಪೆಗಳಲ್ಲಿ ಅಲ್ಲಿರುವಂತ ಮಾಂಸಖಂಡಗಳು, ಕಣ್ಣಿನ ಗುಡ್ಡೆಗಳು, ಕಾರ್ನಿಯಾಸ್ಗಳು, ಅಲ್ಲಿರುವಂತ ಮೂಳೆಗಳು, ಸೆಲ್ಸ್ಗಳು,
ಅಣುವಿನಲ್ಲಿ ಕಣ ಕಣಗಳೆಲ್ಲವೂ ಕೂಡ ಆ ರೇಖಿ ಮಾತೆಯ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಈಗ ನಿಧಾನವಾಗಿ ನಮ್ಮ ಎರಡನೇ ಪಾಠ ಆದಂತ ನಮ್ಮ ಕಿವಿ ಹತ್ರ ಒಂದು ಕೈಯನ್ನ ನಿಧಾನವಾಗಿ ತಗೊಂಡ್ ಬರೋಣ. ಆ ನಂತರ ಮತ್ತೊಂದು ಕೈಯನ್ನು ನಾವು ತರಬಹುದು. ಆ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಮ್ಮ ಕೈಗಳಿಂದ ಹರಿದು ಬಂದು ಬ್ರಹ್ಮಾಂಡದಿಂದಲೂ ಹರಿದು ಬರ್ತಾ ಇದೆ, ನಮ್ಮ ಕೈಗಳಿಂದಲೂ ಕೂಡ ಹರಿದು ಬರ್ತಾ ಇದೆ. ನಮ್ಮ ಕಿವಿಗಳಲ್ಲಿರುವಂತ ಎಲ್ಲ ಮೂಳೆಗಳಲ್ಲಿ, ಸ್ನಾಯುಗಳಲ್ಲಿ, ತಮಟೆಗಳಲ್ಲಿ, ಮಾಂಸಖಂಡಗಳಲ್ಲಿ, ಈ ಕಿವಿಯ ಒಂದೊಂದು ಒಂದೊಂದು ಸಣ್ಣ 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 ಪಾರ್ಟ್ಗಳ ಭಾಗಗಳಲ್ಲಿ ಎಲ್ಲವೂ ಕೂಡ ಆ ಕರ್ಣದ ಒಳಗಡೆ ಎಲ್ಲವೂ ಕೂಡ ಸ್ಥಾಪನೆಯಾಗುತ್ತಿದೆ. ಅಲ್ಲಿ ಎಲ್ಲ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಕೇವಲ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಿಧಾನವಾಗಿ ನಮ್ಮ ಮುಂದಿನ ಪಾರ್ಟಿ ಯಾವುದು, ನಮ್ಮ ಜಾಸ್ ದವಡೆ. ಒಂದು ಕೈಯನ್ನು ಅಲ್ಲಿಗೆ ತಗೋಬರೋಣ, ನಂತರ ಮತ್ತೊಂದು ಕೈಯನ್ನು ನಾವು ತರೋಣ. ಎರಡನ್ನೂ ಒಟ್ಟಿಗೆ ತರಬಾರ್ದು, ಒಂದೊಂದನ್ನ ತಂದು ನಮ್ಮ ಕೈಗಳಿಂದ ಹರಿದು ಬರ್ತಾ ಇರೋದು. ನೀವು ಹತ್ತಿರದಲ್ಲಾದ್ರೂ ಇಟ್ಕೊಳ್ಬಹುದು, ಸ್ವಲ್ಪ ದೂರದಲ್ಲಾದ್ರೂ ಇಟ್ಕೊಳ್ಬಹುದು, ನಿಮ್ಮ ಕನ್ವೀನಿಯಂಟ್ ಆಗಿ ಇಟ್ಕೊಳ್ಳಿ. ಆ ಪರಮಾತ್ಮನ ರೇಖಿ ಮಾತೆಯ ದಿವ್ಯ ಚೈತನ್ಯ ಪ್ರಕಾಶವನ್ನು ಸ್ಥಾಪನೆ ಆಗ್ತಾ ಇದೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಆ ಚರ್ಮದಲ್ಲಿ, ಸ್ನಾಯುಗಳಲ್ಲಿ, ಮಾಂಸಖಂಡಗಳಲ್ಲಿ, ಮೂಳೆಗಳಲ್ಲಿ, ರಕ್ತನಾಡಿಗಳಲ್ಲಿ, ನರಗಳಲ್ಲೆಲ್ಲವೂ ಕೂಡ ಇರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಪ್ರಕಾಶ 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 ಪ್ರಕಾಶದಲ್ಲಿ ತುಂಬಿ ಹೋಗ್ತಾ ಇದೆ. ನೋಡ್ತಾ ಬನ್ನಿ, ಕೈಗಳಿಂದ ಚೈತನ್ಯ ಶಕ್ತಿಯಲ್ಲಿ ಸ್ಥಾಪನೆ ಆಗ್ತಾ ಇದೆ. ಈಗ ನಿಧಾನವಾಗಿ ನಮ್ಮ ಮುಂದಿನ ಭಾಗ ಯಾವುದು, ನಮ್ಮ ಹಣೆಯ ಬನ್ನಿ, ಟೆಂಪಲ್ಸ್ ಅಂತ ಹೇಳ್ತೀವಿ. ಒಂದು ಕೈಯನ್ನು ಅಲ್ಲಿಗೆ ತಗೊಂಡ್ ಬನ್ನಿ, ನಂತರ ಮತ್ತೊಂದು ಕೈಯನ್ನು ತಗೊಂಡ್ ಬನ್ನಿ. ನಮ್ಮ ಟೆಂಪಲ್ಸ್ ಅಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯಲ್ಲಿ ಸ್ಥಾಪನೆ ಆಗ್ತಾ ಇದೆ ನೋಡಿ. ಆ ತ್ವಚೆಯ ಮೇಲೆ, ಸ್ಕಿನ್ನಿನ ಮೇಲೆ ಅಲ್ಲಿರುವಂತ ಮೂಳೆಗಳು, ನರಗಳು, ಸ್ನಾಯುಗಳು, ಮಾಂಸಖಂಡಗಳೆಲ್ಲವೂ ಕೂಡ ಆ ಚೈತನ್ಯದ ಪ್ರಕಾಶದ ಕಿರಣಗಳಲ್ಲಿ ಸ್ಥಾಪನೆ ಆಗ್ತಾ ಇದೆ. ಶಕ್ತಿಗಳೆಲ್ಲವೂ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಪ್ರಕಾಶ 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 ನಿಮ್ಮ ಸಂಪೂರ್ಣ ಗಮನವನ್ನೆಲ್ಲ ಕೂಡ ನೀವು ಆ ಭಾಗದಲ್ಲಿ ತಂದು ನೋಡ್ತಾ ಬರಬೇಕು. ಚೈತನ್ಯದಿಂದ, ಪ್ರಕಾಶದಿಂದ, ದಿವ್ಯತೆಯಿಂದ ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಅಲ್ಲಿರುವಂತ ನಕಾರಾತ್ಮಕ ಕಪ್ಪು 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 ಬಣ್ಣದಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಹಾಗೆ ಈಗ ನಮ್ಮ ಮುಂದಿನ ಭಾಗ ಯಾವುದು, ನಮ್ಮ ತಲೆಯ ಹಿಂದನೆ ಹಿಂಭಾಗ. ಒಂದು ಕೈಯನ್ನು ತಗೊಂಡು ಬನ್ನಿ, ಆ ನಂತರ ಮತ್ತೊಂದು ಕೈಯನ್ನು ನಮ್ಮ ತಲೆಯ ಹಿಂಭಾಗದಲ್ಲಿ ತಗೊಂಡು ಬನ್ನಿ. ನಮ್ಮ ಮೆದುಳು, ಹಿಂದಿನ ಮೆದುಳು ಇದೆಯಲ್ಲ ಅಲ್ಲಿಗೆ ತಗೊಂಡು, ಬ್ಯಾಕ್ ಆಫ್ ದ ಹೆಡ್ ಅಂತ ಹೇಳ್ತೀವಿ ನಾವು. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ಆ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಹರಿದು ಹೋಗ್ತಾ ಇದೆ.
ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನೋಡಿ ಆ ಮೂಳೆಯಲ್ಲಿ, ನಮ್ಮ ತಲೆಯ ಮೂಳೆಯಲ್ಲಿ, ಕೂದಲಿನಲ್ಲಿ, ಅಲ್ಲಿರುವಂತ ಸ್ನಾಯುಗಳಲ್ಲಿ, ನರಗಳಲ್ಲಿ, ಮಾಂಸಖಂಡಗಳಲ್ಲಿ, ಒಂದೊಂದು ಒಂದೊಂದು ಭಾಗಗಳಲ್ಲಿಯೂ ಕೂಡ ನಮ್ಮ ಪೂರ್ತಿ ತಲೆಯ ಭಾಗಗಳೆಲ್ಲವೂ ಕೂಡ ಪ್ರಕಾಶ 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 ಚೈತನ್ಯದಿಂದ ತುಂಬಿ ಹೋಗ್ತಾ ಇದೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಈಗ ಒಂದು ಕೈಯನ್ನು ನಮ್ಮ ಹಣೆಯಲ್ಲಿ ತಗೊಂಡ್ಬರೋಣ. ಮುಂಭಾಗದಲ್ಲಿ ನೇರವಾಗಿ ಮಧ್ಯದಲ್ಲಿ ನಾವು ತಂದಿಟ್ಕೊಂಡು ನಮ್ಮ ಹಣೆಯಿಂದ ತರೋಣ. ನಮ್ಮ ಹಣೆಯಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಆ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಕಪ್ಪು 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 ಬಣ್ಣದಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ ನೋಡಿ. ಒಂದೊಂದು ಸಣ್ಣ 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 ಭಾಗಗಳೆಲ್ಲವನ್ನ ನೀವು ನೋಡ್ಬೇಕಲ್ಲಿ. ಮಾಂಸಖಂಡಗಳು, ಮೂಳೆಗಳು, ಸ್ನಾಯುಗಳು, ರಕ್ತನಾಳಗಳು, ಒಂದೊಂದು ಒಂದೊಂದು ಒಂದು ಸಣ್ಣ ಸಣ್ಣ ಪಾಠಗಳನ್ನು ಕೂಡ ನಾವು ಬಿಡುವ ಹಾಗಿಲ್ಲ. ಅದೆಲ್ಲವೂ ಕೂಡ ಚೈತನ್ಯ ಚೈತನ್ಯ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಈಗ ನಿಧಾನವಾಗಿ ನಮ್ಮ ಕೈಯನ್ನ ಗಂಟಲಿನ ಹತ್ರ ತಗೊಂಡ್ಬರೋಣ. ಒಂದು ಕೈಯನ್ನ ಗಂಟಲಿನ ಹತ್ರ, ಮತ್ತೊಂದು ಕೈಯನ್ನು ಕೂಡ ನಿಧಾನವಾಗಿ ಗಂಟಲ ಹತ್ರ ತಗೊಂಡು ಕೈಗಳಿಂದ ಹರಿದು ಬರ್ತಾ ಇರುವಂತಹ ರೇಖೆಯ ದಿವ್ಯ ಚೈತನ್ಯ ಪ್ರಕಾಶವಾಗಿ ಸ್ಥಾಪನೆಯಾಗ್ತಾ ಇದೆ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಶುದ್ಧಿಯನ್ನ ಮಾಡ್ತಾ ಇದೆ. ಸಂಪೂರ್ಣವಾಗಿ ಗಂಟಲಿನ ಭಾಗವೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ತ್ವಚೆಯ ಮೇಲೆ ಮಾಂಸಖಂಡಗಳು, ಸ್ನಾಯುಗಳು, ಮೂಳೆಗಳು, ಆ ಗಂಟಲಿನ ಒಂದು ಪೈಪ್ ಆಗಿರ್ಬಹುದು, ಆ ಶ್ವಾಸಕೋಶದ ಪೈಪ್ ಆಗಿರ್ಬಹುದು, ಸಂಪೂರ್ಣವಾಗಿ ಪ್ರಕಾಶ 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 ತುಂಬಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ನಿಧಾನವಾಗಿ ಈಗ ನಮ್ಮ ಎದೆಯ ಭಾಗದ ಹೃದಯದಲ್ಲಿ ತಗೊಂಡ್ಬರೋಣ. ಈಗ ನೇರವಾಗಾದ್ರೂ ಇಟ್ಕೊಳ್ಬಹುದು, ಅಡ್ಡ ಅಡ್ಡವಾಗಾದ್ರೂ ಕೂಡ ನೀವು ಇಟ್ಕೊಳ್ಬಹುದು. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಎಲ್ಲ ದಿವ್ಯ ಚೈತನ್ಯ ಪ್ರಕಾಶದ ಕಿರಣಗಳು ಅಲ್ಲಿ ಸ್ಥಾಪನೆಯಾಗಿ ಸಂಪೂರ್ಣವಾಗಿ ನಮ್ಮ ಹೃದಯದಲ್ಲಿ, ಶ್ವಾಸಕೋಶದಲ್ಲಿ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನಮ್ಮ ಹೃದಯ ಚಕ್ರದಲ್ಲಿರುವಂತ ಎಲ್ಲ ಅಡೆತಡೆಗಳು, ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ನಮ್ಮ ಗಮನವನ್ನೆಲ್ಲ ಕೂಡ ನಾವು ಈ ಹೃದಯದ ಭಾಗದಲ್ಲಿ ತಂದು ನಿಲ್ಲಿಸೋಣ. ಈಗ ನಿಧಾನವಾಗಿ ಒಂದು ಕೈಯನ್ನು ನಮ್ಮ ನಾಭಿಯ ಹತ್ರ ತಗೋಬರೋಣ, ಮತ್ತೊಂದು ಕೈಯನ್ನು ನಮ್ಮ ನಾಭಿಯ ಹತ್ರ ತಗೊಂಡು ನಮ್ಮ ನಾಭಿಯ ಚಕ್ರದಲ್ಲಿ, ನಮ್ಮ ಸ್ಟಮಕ್ನಲ್ಲಿ, ನಮ್ಮ ಹೊಟ್ಟೆಯ ಭಾಗದಲ್ಲಿರುವಂತ ಎಲ್ಲ ಭಾಗಗಳಲ್ಲಿಯೂ ಕೂಡ ಆ ದಿವ್ಯ ಚೈತನ್ಯ ಪ್ರಕಾಶವಾಗಿ ಸ್ಥಾಪನೆ ಆಗ್ತಾ ಇದೆ. ಪ್ರಕಾಶ 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 ತುಂಬಿ ಹೋಗ್ತಾ ಇದೆ.
ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಸಣ್ಣ ಕರಳು, ದೊಡ್ಡ ಕರಳು, ಲಿವರ್, ಪ್ಯಾಂಕ್ರಿಯಾಸ್ ಏನೇನಿದೆ ನೋಡಿ ಎಲ್ಲ ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ, ಸಂಪೂರ್ಣವಾಗಿ ಹೊಟ್ಟೆಯ ಭಾಗಗಳೆಲ್ಲವೂ ಕೂಡ ಚೈತನ್ಯವು ಪ್ರಕಾಶ 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 ಸ್ಥಾಪನೆ ಆಗ್ತಾ ಇದೆ. ಈಗ ಅದು ಸ್ವಲ್ಪ ಕೆಳಗಿನ ಭಾಗದಲ್ಲಿ ತರೋಣ. ನಮ್ಮ ಸ್ವಾದಿಷ್ಠಾನ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಅಂತೇಳಿ ನಾವು ಕರಿತೀವಿ. ಅಲ್ಲಿ ನಮ್ಮ ಕೈಗಳನ್ನ ಇಟ್ಕೊಳ್ಳೋಣ. ನಿಧಾನವಾಗಿ ಒಂದು ಕೈಯನ್ನು ತಗೊಂಡು ಬನ್ನಿ, ನಂತರ ಮತ್ತೊಂದು ಕೈಯನ್ನು ತಗೊಂಡು ಬನ್ನಿ. ನಮ್ಮ ರೇಖೆ ಮಾತೆಯಲ್ಲಿ ಪ್ರಕಾಶ 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 ಆ ಪ್ರಕಾಶವು ದಿವ್ಯತೆಯು ಆ ಬೆಳಕು ಅಲ್ಲಿ ಸ್ಥಾಪನೆ ಆಗ್ತಾ ಇದೆ ನೋಡಿ. ಆ ಚರ್ಮಗಳಲ್ಲಿ, ಸ್ಕಿನ್ಗಳಲ್ಲಿ, ಆ ಸೋಲಾರ್ ಪ್ಲೆಕ್ಸಸ್ಸಿನ ಎಲ್ಲ ಭಾಗಗಳಲ್ಲಿಯೂ ಕೂಡ ಸಣ್ಣ 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 ಪಾರ್ಟ್ಸ್ ಎಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಈಗ ನಿಧಾನವಾಗಿ ರೇಖಿ ಮಾತೆಗೆ ಧನ್ಯವಾದಗಳನ್ನು ಹೇಳೋಣ. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಇಲ್ಲಿ ಉಪಸ್ಥಿತರಾಗಿ ನಮಗೆ ಹೀಲಿಂಗ್ ಅನ್ನ, ಈ 24 ಪಾಯಿಂಟ್ಸ್ ಹೀಲಿಂಗ್ ಅನ್ನ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಹರಿರಾಮ ಹರಿ ಕೃಷ್ಣ. ಈ ದಿನ ನಾವು 12 ಪಾರ್ಟ್ಸ್ ಗಳಿಗೆ ನಾವು ಹೀಲಿಂಗ್ ಅನ್ನ ಮಾಡಿದ್ವಿ. ಒಂದೊಂದು ಪಾರ್ಟಿಗೂ ಹೀಲಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ನಾನು ಒಂದೊಂದು ನಿಮಿಷ, 1.5 ನಿಮಿಷ ತಗೊಂಡಿದ್ದೀನಿ, 2 ನಿಮಿಷ ತಗೊಂಡಿದ್ದೀನಿ. ನಾನು ನೀವೇನ್ ಮಾಡ್ತೀರಾ ಅಂದ್ರೆ ಪ್ರತಿಯೊಂದು ಪಾರ್ಟ್ಗೂ ಕೂಡ 3 ನಿಮಿಷ ಟೈಮ್ ಕೊಡ್ಬೇಕು, ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಟೈಮ್ 1 ಅವರ್ ಟೈಮ್ ಹಿಡಿಯುತ್ತೆ. ನೋಡ್ಕೊಳ್ಳಿ, ನಿಮ್ಗೆ ಸಮಯವನ್ನ ನೋಡ್ಕೊಂಡು ಅದನ್ನ ನೀವು ಅಭ್ಯಾಸವನ್ನ ಮಾಡ್ಕೊಳ್ತಾ ಇರಿ. ಕೆಲವೊಮ್ಮೆ ಅರ್ಧ ಗಂಟೆ ಇದೆ ಅಂದ್ರೆ ಅರ್ಧ ಮಾಡ್ಕೊಳ್ಳಿ, ಅರ್ಧ ಭಾಗ ಡಿವೈಡ್ ಮಾಡ್ಕೊಳ್ಳಿ. ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಡಿವೈಡ್ ಮಾಡಿಕೊಂಡು ಈ 24 ಪಾಯಿಂಟ್ಸ್ ಹೀಲಿಂಗ್ ಅನ್ನ ಕಂಪಲ್ಸರಿಯಾಗಿ ನೀವು ಮಾಡ್ಕೊಳ್ಬೇಕು. 24 ಒಂದ್ ಸೈಕಲ್ ಅಂದ್ರೆ ಏನು ಅಂದ್ರೆ 24 ಭಾಗಗಳು ಕಂಪ್ಲೀಟ್ ಆಯ್ತು ಅಂದ್ರೆ ಅದು ಒಂದು ಸೈಕಲ್ ಅಂತೆ. ಆ ರೀತಿ ನೀವು 21 ಟೈಮ್ಸ್ ನೀವು ಅದನ್ನ ಮಾಡ್ಕೊಳ್ಬೇಕು. ಆ ನಂತರ ನೀವು ಇದನ್ನ ಮಾಡಾದ ನಂತರ ನೋಡ್ಕೊಳ್ಳಿ, ಸ್ವಲ್ಪ ಗ್ಯಾಪ್ ಕೊಡಿ ನಿಮ್ಮ ಶರೀರಕ್ಕೆ. ನಿಮ್ಮ ಒಂದು ಎನರ್ಜಿ, ನಿಮ್ಮ ಶರೀರದಲ್ಲಿ ನಿಮ್ಗೊಂದು ಅನುಭವ ಗೊತ್ತಾಗದು. ಇದನ್ನ ಪ್ರಯೋಗ ಮಾಡ್ಬೇಕು, ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಈಗ ನೀವು ಮಾಡಿದ್ರಲ್ಲ, ಹೇಗನ್ನಿಸ್ತು ನಿಮ್ಮ ಅನುಭವ ಹೇಳಿ? ಯಾರಾದ್ರೂ ಹೇಗನ್ನಿಸ್ತು? ನಿಮ್ಮ ಕೈಗಳಲ್ಲಿ ಸೆನ್ಸೇಷನ್ ಹೇಗ ಅನಿಸ್ತಾ ಇತ್ತು? ಕೆಲವರಿಗೆ ಬಿಸಿ ಆಗ್ತಾ ಇದ್ದ, ವೈಬ್ರೇಷನ್ ಆಗ್ತಾ ಇದ್ದ? ತುಂಬಾ ಚೆನ್ನಾಗಿತ್ತು ಮೇಡಮ್. ನೋಡಿದ್ರಾ? ಹೌದು, ಗೊತ್ತಾಗುತ್ತೆ ನಿಮ್ಮ ಶರೀರದಲ್ಲಿ ಅನುಭವ ಗೊತ್ತ. ಕೆಲವರು ತುಂಬಾ ಬಿಸಿ ಬಿಸಿ ಅನುಭವ ಆಗ್ತಾ ಇರುತ್ತೆ, ಕೈಯಲ್ಲಿ ಜುಮ್ ಜುಮ್ ಅನ್ನೋದು ಅನಿಸ್ತಾ ಇರುತ್ತೆ. ಕೆಲವು ವೈಬ್ರೇಷನ್, ಕೆಲವರು ಕಾಣಿಸುತ್ತೆ, ಅದು ಕಪ್ಪು ಕಪ್ಪು ಬಣ್ಣದಲ್ಲಿ ಚುಕ್ಕಿ ಚುಕ್ಕಿ ತರ. ಎಲ್ಲಿ ಎಲ್ಲಿ ತೊಂದರೆಗಳಿಗೆ ಅದು ನಿಮ್ಗೆ ಕಾಣಿಸುತ್ತೆ. ಅದೇನ್ ಕಾಣಿಸಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳುವಂತದ್ದೇನಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ಅನುಭವಗಳು ಆಗ್ತಾ ಇರುತ್ತೆ.
ಈ 24 ಪಾರ್ಟ್ಸ್ ಗಳನ್ನು ಕೂಡ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಅದನ್ನ ನೀವು ನೋಡ್ಕೊಳ್ಳಿ, ಪಿಕ್ಚರ್ಸ್ ನೋಡ್ಕೊಳ್ಳಿ, ಯಾವ ಭಾಗದಲ್ಲಿ ಬರುತ್ತೆ ಅಂತೇಳಿ ಬರ್ಕೊಳ್ಳಿ. ಒಂದು ಶೀಟ್ ಅಲ್ಲಿ ಬರ್ದು ನೀವು ಇಟ್ಕೊಂಡು ಅದನ್ನ ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ಮಧ್ಯೆ 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 ಕಣ್ ತೆರಿಬೇಡಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ನೋಡ್ಕೊಳಕ್ಕೆ ಕಣ್ ತೆರ್ಕೊಂಡು ಮಾಡ್ಕೊಳ್ಳಿ, ಅಭ್ಯಾಸ ಆಗೋವರಿಗೆ. ಅಭ್ಯಾಸ ಆದ್ಮೇಲೆ ನಿಮ್ಗೆ ಏನಾಗ್ಬೇಕು ಅಂತ ಹೇಳಿದ್ರೆ ಆ ಕಣ್ಣನ್ನ ನೀವು ಮತ್ತೆ ಮತ್ತೆ ಐದನೇ ದಿನ ಆಯ್ತಾ? ಸೊ ಇದಾಯ್ತು, ಇದು ನೀವು ಮಾಡ್ಕೊಂಡ್ರಿ. ನಿಮ್ ಮನೆಯಲ್ಲಿರೋರ್ಗೆ ಯಾರಿಗಾದ್ರೂ ಮಾಡ್ಬಹುದಾ? ಹೌದಲ್ವಾ? ಸೊ ಯಾರಿಗಾದ್ರೂ ನಾನು 24 ಪಾಯಿಂಟ್ಸ್ ಹೀಲಿಂಗ್ ಮಾಡ್ಬಹುದಾ? ಖಂಡಿತವಾಗ್ಲೂ ಅವ್ರನ್ನ ಮಲಗಿಸಿ ಒಂದು ಹಾಸಿಗೆ ಮೇಲೋ ಅಥವಾ ನಿಮ್ಗೆ ಅನುಕೂಲ ಆದ ಹಾಗೆ ಟೇಬಲ್ ಅಥವಾ ನೆಲದ ಮೇಲೋ ಬಟ್ಟೆಯನ್ನ ಹಾಸಿ ಅವರನ್ನ ಮಲಗಿಸಿ ಆರಾಮವಾಗಿ ಅವರ ಕೈಗಳನ್ನ ಈಗ ನೋಡಿ ಕಣ್ಣತ್ರ ಇಡಿ, ಜಸ್ಟ್ ದೂರದಲ್ಲಿ ಇಟ್ಕೊಳ್ಳಿ, ತುಂಬಾ ಹತ್ತಿರದಲ್ಲಿ ಇಟ್ಕೊಳ್ಬೇಡಿ. ಕಣ್ಣತ್ರ ಸ್ವಲ್ಪ ದೂರ ಈ ತರ ಕೈಗಳನ್ನ ಇಟ್ಕೊಳ್ಳಿ. ಅವರ ಕಣ್ಣಿಗೆ ಹೀಲಿಂಗ್ ಕೊಡಿ, ಅವ್ರ 2 ಕಿವಿಗಳಿಗೆ ಹೀಲಿಂಗ್ ಕೊಡಿ, ಅವ್ರ ದವಡೆ ಹತ್ರ ಈ ತರ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ತಗೊಂಡ್ ಬನ್ನಿ. ಹೆಣ್ಮಕ್ಳಾದ್ರೆ ಟಚ್ ಮಾಡಬಹುದು, ಗಂಡ್ ಮಕ್ಳಿಗೆ ಮಾಡಿದ್ರೆ ಟಚ್ ಮಾಡುವಂಗಿಲ್ಲ, ಸ್ವಲ್ಪ ದೂರದಲ್ಲೇ ಹೀಲಿಂಗ್ ಅನ್ನ ಮಾಡಬಹುದು. ಟೆಂಪಲ್ಸ್ ಅಂದ್ರೆ ಈ ಭಾಗ ಬರುತ್ತೆ. ಹಿಂದಿನ ತಲೆ ಎಂದಾಗ ಉಲ್ಟಾ ಮಲ್ಕೊಂಡಾಗ ಮಾಡಿದಂತೆ. ಈಗ ಮುಂದಿನ ತಲೆಯನ್ನ ಮಾಡಿ. ಸೊ ಆ ಗಂಟಲಿಗೆ ಹೀಲಿಂಗ್ ಕೊಡಿ ಈ ರೀತಿ ಕೈಯಲ್ಲಿ. ನೀವು ಮಲಗಿರ್ತಾರಲ್ಲ ಅವ್ರ ಗಂಟಲ ಹತ್ರ ನಿಮ್ಮ ಕೈಗಳನ್ನ ಇಟ್ಟು ಈ ರೀತಿ ಹೀಲಿಂಗ್ ಮಾಡಿ. ತುಂಬಾ ಬಾಡಿ ಪೇನ್ ಇದೆ, ಬೇಗ ಅವ್ರಿಗೆ ಹೀಲಿಂಗ್ ಆಗ್ಬೇಕು, ರಿಸಲ್ಟ್ ಬರ್ಬೇಕು ಅಂದಾಗ ಶರೀರದ ಮುಂದಿನ ಪಾರ್ಟ್ ಎಲ್ಲ ಮುಗಿಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಉಲ್ಟಾ ಮಲ್ಕೊಳ್ಳಿ, ದಬಾಕೊಂಡು ಮಲಗ್ತಾರಲ್ಲ ಉಲ್ಟಾ ಮಲಗ್ತೀವಲ್ಲ ನೋಡಿ, ಉಲ್ಟಾ ಮಲಗದ ಮೇಲೆ ಅವರ ಹಿಂದಲೆ, ಅವ್ರದ್ದು ಬ್ಯಾಕ್ದು, ಅವರ ಮೂಲಾಧಾರ ಚಕ್ರ, ರೂಟ್ ಚಕ್ರ, ನೀಸ್ಗಳಿಗೆ, ನಿಮ್ಮ ಪರಿವಾರದವರಿಗೆ ಮಾತ್ರ ನೀವು ಮಾಡ್ಕೊಳ್ಬಹುದು, ಬೇರೆ ಯಾರು ಕೂಡ ಮಾಡೋದಿಕ್ಕೆ ಆಗೋದಿಲ್ಲ. ಇದು 24 ಪಾಯಿಂಟ್ಸ್ ಹೀಲಿಂಗ್ ಅಲ್ಲಿ ಇರುವಂತದ್ದು. ಈ ರೀತಿಯಾಗಿ ನೀವು ಮಾಡ್ಕೊಳ್ತಾ ಬಂತು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಎನರ್ಜಿ. ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಇದನ್ನ ಪ್ರಯೋಗವನ್ನ ಮಾಡಿದಾಗ ನಿಮಗೆ ಅನುಭವ ಆಗುತ್ತೆ. ನಿಮ್ಮ ಶರೀರದಲ್ಲಿ ಜಾಸ್ತಿ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಐಡೆಂಟಿಫೈ ಮಾಡ್ತೀರಾ. ಶರೀರದಲ್ಲಿ ನೋವುಗಳಿಲ್ಲ, ತೊಂದರೆಗಳಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಐಡೆಂಟಿಫೈ ಮಾಡೋಕೆ ಸ್ವಲ್ಪ ಸಮಯ ತಗೊಳುತ್ತೆ ಅಷ್ಟೇ. ಬಟ್ ಆದ್ರೆ ಎನರ್ಜಿ ಹೋಗೋದು, ಫ್ಲೋ ಆಗೋದು ನಿಮ್ಗೊಂದು ಅನುಭವ ಅಂತೂ ಖಂಡಿತ ಆಗುತ್ತೆ. ಅದ್ರಲ್ಲಿ 2 ಮಾತು ಡೌಟ್ಸ್ ಇಲ್ಲ. ಯಾರು ಪ್ರಾಮಾಣಿಕವಾಗಿ ಮಾಡ್ತೀರಾ ಆ ರಿಸಲ್ಟ್ ಬಂದೇ ಬರ್ಬೇಕು. 1000% ರಿಸಲ್ಟ್ಸ್ ಬಂದೇ ಬರುತ್ತೆ, ಅದ್ರಲ್ಲಿ ತಲೆ ಕೆಡಿಸ್ಕೊಳ್ಳುವ ಮಾತೇ ಇಲ್ಲ. ಸೊ ಈ 24 ಪಾಯಿಂಟ್ಸ್ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಇರುವಂತದ್ದು ನೆಗೆಟಿವ್ ಎನರ್ಜಿ ಇರ್ಬೋದು, ಪ್ರಾಬ್ಲಮ್ಸ್ ಗಳಿರ್ಬೋದು, ಸ್ವಲ್ಪ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಗ್ರೌಂಡಿಂಗ್ಸ್ ಆಗಿಲ್ಲ ಅಂತ ಹೇಳಿದ್ರೆ, ಒಂದು ವಿಶ್ರಾಂತಿ ಆಗಿರ್ಬೋದು, ನಮ್ಮ ಶರೀರದಲ್ಲಿ ಚಕ್ರಗಳೆಲ್ಲವೂ ಕೂಡ ನಮ್ಗೆ ಹೀಲಿಂಗ್ ಆಗ್ತಾ ಬರುತ್ತವೆ, ಸಪೋರ್ಟ್ ಮಾಡುತ್ತೆ. ಈ 24 ಪಾಯಿಂಟ್ಸ್ ಮಾಡಿದಾಗ ನಮ್ಮ 7 ಚಕ್ರಗಳಿಗೆ ಇನ್ನು ಬೇಗ ನಮ್ಗೆ ರಿಸಲ್ಟ್ ಬರೋದಿಕ್ಕೆ, ಕೆಲಸ ಮಾಡೋದಿಕ್ಕೆ ಸಹಾಯ ಆಗುತ್ತೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರೂ? ಸೊ ಇದು ಎರಡನ್ನು ಮಾಡೋದ್ರಿಂದ, ಚಕ್ರ ಧ್ಯಾನವನ್ನ ಮಾಡ್ಕೊಳ್ಳೋದ್ರಿಂದ ಮತ್ತೆ 24 ಪಾಯಿಂಟ್ಸ್ ಹೀಲಿಂಗ್ ಮಾಡ್ಕೊಳ್ಳೋದು ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಆಲೋಚನೆಗಳು, ನಮ್ಮ ಆಹಾರ ಪದ್ಧತಿ, ಅದು ಮುಂದೆ ಹೇಳ್ತೀನಿ ನಾನು, ನಮ್ಮ ವಿಚಾರಗಳು, ನಮ್ಮ ಆಲೋಚನೆಗಳೆಲ್ಲವನ್ನು ಕೂಡ ನಾವು ಸಕಾರಾತ್ಮಕವಾಗಿ ಇಟ್ಕೊಳ್ಬೇಕು. ಹೇಳೋದೊಂದು, ಮಾಡೋದೊಂದು, ನೋಡೋದೊಂದು ಮಾಡಬಾರ್ದು ನಾವು. ಅದಕ್ಕೆ ಹೇಳೋದು, ನಾವು ನಮ್ಮ ಸತ್ಸಂಗ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ನೀವು ಯಾರ ಜೊತೆನಲ್ಲಿ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಏನ್ ಮಾತಾಡ್ತಾ ಇದ್ದೀರಾ ಅನ್ನೋದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ಯಾಕೆಂದ್ರೆ ಇದು ಎನರ್ಜಿ ಖಾಲಿ ಮಾಡ್ಕೊಳ್ಳೋದನ್ನ ನಾವು ಫಿಲ್ ಮಾಡ್ಕೊಳ್ಬೇಕಲ್ವಾ. ನಿಮ್ಗೆ ಗೊತ್ತಾಗ್ತಾ ಇದೆ, ನಾವು ತುಂಬಿಸ್ಕೊಳ್ಬೇಕು, ಪಾತ್ರೆಗಳನ್ನ ಖಾಲಿ ಮಾಡ್ಕೊಳ್ಳೋದಲ್ಲ ಅಲ್ವಾ, ಸೋರಿಕೆ ಮಾಡ್ಕೊಳ್ತಾ ಇದೀವಿ ನಾವು. ಸೊ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ನಾವು ನಮ್ಮ ಮಾತು, ನಮ್ಮ ಆಚಾರ, ನಮ್ಮ ಹವ್ಯಾಸಗಳು, ನಮ್ಮ ವಿಚಾರಗಳು ಪ್ರತಿಯೊಂದು ಇನ್ಫ್ಲುಯೆನ್ಸ್ ಮಾಡುತ್ತೆ. ನಾವು ಸೀರಿಯಲ್ಗಳು ನೋಡಿದ್ರೆ, ನಾವು ಸುಮ್ಮನೆ ಗಾಸಿಪ್ ಮಾಡಿದ್ರೆ, ಮಾತಾಡಿದ್ರೆ, ಹರಟೆ ಹೊಡೆದ್ರೆ,
ಸುಮ್ಮನೆ ತಮಾಷೆಯಾಗಿ ಯಾರ ಬಗ್ಗೆ ನಾವು ವ್ಯಂಗ್ಯವಾಗಿ ಮಾತಾಡಿದ್ರು ಕೂಡ ನಮ್ಮ ವಿಶುದ್ಧಿ ಚಕ್ರ ಬ್ಲಾಕೇಜ್ ಆಗುತ್ತೆ. ಅರಿವಿಲ್ಲ ನಮಗೆ ನೋಡಿ. ಸೊ ತುಂಬಾ ನೀವು ಏನಿಲ್ಲ, ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡ್ಕೊಳ್ತಾ ನಿಮಗೆ ಅನುಭವಕ್ಕೆ ಬರುತ್ತೆ. ಇದರಿಂದ ನಮ್ಮ ಆಭಾ ಮಂಡಲ, ನಮ್ಮ ಆರಾ ಲೆವೆಲ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ನಮ್ಮ ಮನೆಯ ವಾತಾವರಣ ಆಗಿರ್ಬೋದು ಆಟೋಮ್ಯಾಟಿಕಲಿ ಶಾಂತವಾಗ್ತಾ ಬರುತ್ತೆ. ನಮ್ಗೆ ಹೇಳಿಲ್ಲ ನಾನು ಮಾಡ್ಕೊಳ್ತಾ ನೀವು ಮಾಡ್ಕೊಳ್ತಾ ಬನ್ನಿ. ನಿರಂತರವಾಗಿ ನಾವು ಧ್ಯಾನವನ್ನ ನಾವು ಮಾಡ್ಕೊಳ್ತಾ ಬರ್ಬೇಕು. ಆಗ ನಮ್ಗೆ ಒಳಗಡೆಯಿಂದ ನಮ್ಗೆ ಒಂದು ಇಂಟ್ಯೂಷನ್ ಜಾಗೃತ ಆಗೋಕೆ ಪ್ರಾರಂಭ ಆಗುತ್ತೆ. ಅದು ಐಡೆಂಟಿಫೈ ಮಾಡ್ಕೊಳ್ಳೋದು, ಗುರ್ತಿಸ್ಕೊಳ್ಳೋದು, ಅದು ಹಂತ ಹಂತವಾಗಿ ನಿಮ್ಗೆ ಅದು ಡೆವಲಪ್ ಆಗ್ತಾ ಬರ್ತಾ ಇರುತ್ತೆ. ಸೊ ನಾಳಿನ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯಗಳನ್ನ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ಸಿಂಬಲ್ಸ್ ಗಳ ಬಗ್ಗೆ ನಾವು ನಾಳಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ.